ಅಡಿಕೆ ನಾಶ ಮಾಡಂತ ದುಷ್ಕರ್ಮಿಗಳಿಗೆ ಸೆರೆ ಹಿಡಿದು ನಮ್ಮ ಪೊಲೀಸ್ ಅಧಿಕಾರಿಗಳು ಹಾಗೂ ನಮ್ಮ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿನವರು ಅವರ ತವರ ಜಿಲ್ಲೆಯಲ್ಲಿ ಇಂಥ ಘಟನೆಯನ್ನು ನಡೀತಾ ಇದ್ದಾವೆ. ಅವರು ಈ ಏನು ದುಷ್ಕರ್ಮಿಗಳಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಸೆರೆ ಹಿಡಿದು ಅವ್ರನ್ನ ಏನು ಶಿಕ್ಷೆಯನ್ನು ಕೊಡಬೇಕು ಅದನ್ನು ಶಿಕ್ಷೆಯನ್ನು ಕೊಟ್ಟು ನಮ್ಮ ರೈತರಿಗೆ ಏನು ನಮ್ಮ ನುಕ್ಸಾನೆ ಆಗಿದೆ, ನಾವು ಅದಕ್ಕೆ ನಮ್ಮ ಮನಿ ಮಗನೇ ಹೋದಂತಾಗಿದೆ. ಈ ಮನಿ ಮಗನ ಒಂದು ತಂದು ಕೊಡೋಂಥ ಒಂದು ವ್ಯವಸ್ಥೆ ಆಗಬೇಕು. ಈ ನಮಗೆ ಬಹಳ ದುಃಖವನ್ನಾಗಿದೆ. ಈ ಮನಿ ಮಗನ ಕಳ್ಕೊಂಡು ನಾವು ಎಷ್ಟು ದುಃಖ ಆಗಿದ್ದೇವೆ ಅನ್ನೋ ಹೇಳ್ಕೊಂತಂಥದ್ದು ಸಾಧ್ಯದಲ್ಲಿ ಇಲ್ಲ. ಇವಾಗ 700ರಿಂದ 750 ಗಿಡಗಳು 1.5 ಎಕರೆ ಜಮೀನು ಪೂರ್ತಿ ನಾಶವನ್ನು ಮಾಡಿ ಹೋಗಿಬಿಟ್ಟಿದ್ದಾರೆ ದುಷ್ಕರ್ಮಿಗಳನ್ನು. ಅವ್ರನ್ನ ಇದಕ್ಕೆ ಪರಿಹಾರ ಹುಡುಕಿ ನಮಗೂ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.